ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೂವಿನ ಇಷ್ಟು ದೊಡ್ಡದಾಗಿ ಪ್ರಚಾರ ಮಾಡಿ ಕೊಟ್ಟಿದ್ದಕ್ಕೆ. ಈ ದಿನ ನಾವು ಸಕ್ಸಸ್ ಏನು ಸೆಲೆಬ್ರೇಟ್ ಮಾಡ್ತಾಯಿದ್ದೀರೋ ಅದಕ್ಕೆ ಒಂದು ಪಾರ್ಟ್ ಬಂದ್ಬಿಟ್ಟು ಮೀಡಿಯಾ. ನಿಮ್ಮ ಸಪೋರ್ಟ್ ಇಲ್ಲದೆ ಇಷ್ಟು ಜನಕ್ಕೆ ರೀಚ್ ಆಗುತ್ತಂತ ಯಾರೂ ಇಮ್ಯಾಜಿನು ಮಾಡ್ಕೊಳಕ್ಕಾಗಲ್ಲ. ಅಷ್ಟು ದೊಡ್ಡದಾಗಿ ಪ್ರಚಾರ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದ್ರಿಗೆ ನಮಗೆ ಸಹಾಯ ಮಾಡಿದ ಹರೀಶ್ ಅವ್ರಿಗೆ ಸರ್ ಥ್ಯಾಂಕ್ ಯು ಸರ್. ಇದು ಮಾರ್ಕೆಟಿಂಗ್ ಆಯಿತು. ಈಗ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸಿನಿಮಾದಲ್ಲಿ ಫಸ್ಟು ನನಗೆ ಪರಿಚಯ ಆದಂಥ ನಮ್ಮ ಡೈರೆಕ್ಟ್ರು. ಆ್ಯಕ್ಚುಲಿ ಇದು ಥರ್ಡ್ ಪ್ರೆಸ್ ಮೀಟ್ ನಮ್ಮದು. ಇಲ್ಲೂ ಮಾತಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾತಾಡ್ತಾಯಿದ್ದೀನಿ ನಿಮಗೋಸ್ಕರ. ಯಾಕಂದ್ರೆ ನಾನು ಇವರೆಲ್ಲರಿಗೂ ಥ್ಯಾಂಕ್ ಮಾಡಬೇಕು. ಅದಕ್ಕೋಸ್ಕರ ಇದನ್ನು ನೆಕ್ಸ್ಟ್ ಈ ಥರ ಆಪರ್ಚುನಿಟಿ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಸಿಕ್ಕಿರೋ ಒಂದು ಕೊನೆಯ ಆಪರ್ಚುನಿಟಿಯಲ್ಲಿ ಯೂಸ್ ಮಾಡ್ಕೊಳ್ಳೋ ಅಂತ ಮಾತಾಡ್ತಾಯಿದ್ದೀನಿ. ನೀವು ಕೇಳೋಕ್ಕೆ ಮುಂಚೆ ಮಾತಾಡ್ತಾಯಿದ್ದೀನಿ. ಇಲ್ಲ ಸರ್, ಇದು ಕೊನೆ. ಈ ಸಿನಿಮಾಗೆ ಇದು ಕೊನೆ ಪ್ರೆಸ್ ಮೀಟು. ಅದು ಇನ್ನೊಂದು ಮೂವಿಗೆ, ಇದು ನಮ್ಮ ನೋಡಿದವರು ಏನಂತಾರೆ ಮೂವಿಗೆ. ಸೊ ಫಸ್ಟ್ ಐ ವಾಂಟ್ ಟು ಥ್ಯಾಂಕ್ ಮೈ ಡೈರೆಕ್ಟರ್. ಅಂದರೆ ಡೈರೆಕ್ಟರ್ ಅಂತ ಹೇಳೋದು ನಮ್ಮ ಸ್ನೇಹಿತ ಕುಲ್ದೀಪ್ ಕಾರ್ಯಪ್ಪ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ನಮಗೆ ಕೊಟ್ಟಿದ್ದಕ್ಕೆ. ಸೊ ನೆಕ್ಸ್ಟು ನಮ್ಮ ಹೀರೋಯಿನ್ನು ಯಾವ ಥರ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ, ಇವರು ಆ್ಯಕ್ಚುಲಿ ಹೀರೋಯಿನ್ ಥರ ಇದ್ದಿಲ್ಲ. ಆ ಥರ ಇದ್ದಿದ್ದು ನಾನು ಸಿನಿಮಾ ಕಂಪ್ಲೀಟ್ ಮಾಡ್ತಿದ್ದಿಲ್ಲೇನೋ. ಸೊ ಇವರೆಲ್ಲ ಥರ ನಾವು ಕೊಡೋಂಥ ಫೆಸಿಲಿಟೀಸ್ಗೆ ಹೊಂದ್ಕೊಂಡು ಒಂದು ಇಂಡಿಪೆಂಡೆಂಟು ಪ್ರೊಡಕ್ಷನ್ ಹೌಸ್ಗೆ ಸಪೋರ್ಟ್ ಮಾಡಬೇಕಂತ ನಿಂತ್ಕೊಂಡ್ರು ಇಬ್ಬರು. ಅದು ಇನ್ ಟರ್ಮ್ಸ್ ಆಫ್ ಅಕಾಮಿಡೇಷನ್ ಇರ್ಬೋದು, ಟ್ರಾವೆಲಿಂಗ್ ಇರ್ಬೋದು, ನಮ್ಗೆ ಇದೇ ರೀತಿ ಬೇಕು, ಹಿಂಗೆ ಇರಬೇಕು ಅಂತ ಏನೂ ಒಂದು ದಿನ ನಮಗೆ ಆ ಬರ್ಡನ್ ಅನಿಸಿಲ್ಲ. ಸೊ ಎಲ್ಲ ರೀತಿ ನಮಗೆ ಸಪೋರ್ಟ್ ಮಾಡಿದ್ರು ಇಬ್ಬರೂ ಆಸ್ ಆ್ಯಕ್ಟರ್ಸ್. ಯಾಕಂದ್ರೆ ನವೀನ್ ಸರ್ ಮತ್ತು ಅವರು ಇದು ಫಸ್ಟ್ನೇ ಫಿಲಮ್ ಅಲ್ಲ, ಇದು 4-5 ಫಿಲಮ್ ಮಾಡಿದರು. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿದ್ರು ಅವರೇನೋ ಈ ಥರ ಮಾಡ್ಬೋದೇನೋ ಅಂತ. ಸೊ ನಮಗೆಲ್ಲೂ ಆ ಥರ ಬರ್ಡನ್ ಅನಿಸಿಲ್ಲ. ಸೊ ಅದಕ್ಕೆ ಈ ಫಿಲಮ್ ಕಂಪ್ಲೀಟ್ ಆಗಿ ಮೇನ್ ಕಾರಣ ಇವರು. ಅಂದರೆ ಏನು ತೊಂದರೆ ಇಲ್ದಿರ, ಬಜೆಟ್ ಆಗಲಿ ಏನೇ ಆಗಿರಲಿ ಏನೋ ತೊಂದರೆ ಇಲ್ಲ, ಮುಗಿಸ್ಕೊಡೋಕ್ಕೆ ಇವರೊಂದು ಸಹಾಯ. ಸೊ ನಮ್ಮ DOP ಸರ್ ಎಸ್ಪೆಷಲಿ ಈ ಟೀಮ್ಗೆ ನಾನು ಹೇಳೇಬೇಕು ಥ್ಯಾಂಕ್ಸು. ಇವರು ಮೂವರಿದ್ದಾರೆ, ಒಂದು ಅಶ್ವಿನು, ಮಂಜಾ, ಸೊಲಮನ್. ಆ್ಯಕ್ಚುಲಿ ಏನಾಗ್ಬಿಟ್ಟಿದ್ದಂತೆ, ನಾನು ಗೋಕರ್ಣ ಶೂಟ್ಗೆ ಹೋದಲ್ಲಿ ಫ್ಯಾಮ್ಲಿ ಥರ ಆಗ್ಬಿಟ್ಟಿದ್ರು ಇವ್ರು ಮೂವರು. ನಾನು ಗೋಕರ್ಣ ಶೂಟ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಏನೋ ನನ್ನ ಫ್ಯಾಮಿಲಿನ ಮಿಸ್ ಮಾಡ್ಕೊಂಡೆ ಅಂತ ಅಷ್ಟು ನನಗೆ ಇವರು ಹೊಂದ್ಕೊಂಬಿಟ್ಟಿದ್ರು. ಸೊ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮ್ಮ AD ಟೀಮು, ಅಸಿಸ್ಟೆಂಟ್ ಡೈರೆಕ್ಟರ್ ಟೀಮ್ಸು, ಅವರು ಆ್ಯಕ್ಚುಲಿ ಫಿಲಮ್ ಮಾತ್ರ ಅಲ್ಲ, ಫಿಲಮ್ ಆದಮೇಲೆ ಥಿಯೇಟ್ರ್ ರನ್ ಆಗಬೇಕಂದ್ರೂ ಕೂಡ ನಮ್ಮ ಜೊತೆ ಓಡಾಡಿ ಪೋಸ್ಟರು ಡಿಸೈನಿಂಗ್ ಆಗಿರಲಿ, ಪ್ರತಿಯೊಂದು ಇದರಲ್ಲಿ ವೀಡಿಯೋಸ್ ಕಲೆಕ್ಟ್ ಮಾಡೋದಾಗಿರಲಿ ಎಲ್ಲರಿಗೂ ಹೆಲ್ಪ್ ಮಾಡಿದಂಥ ನಮ್ಮ AD ಟೀಮ್ ಕೌಶಿಕ್, ಗನಿ, ಸಾಯಿ. ಸೊ ಇವ್ರ ಮೂವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ದೆಮ್. ಮತ್ತು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಮ್ಯೂಸಿಕ್ ಡೈರೆಕ್ಟರು, ನಮ್ಮ ಟ್ರ್ಯಾಕ್ ಕಂಟ್ರೋಲಿ ಕುಮಾರಣ್ಣ ಟೀಮು, ಲೈಟ್ಸು ಲೋಕೇಶ್ ಅವರು, ಮತ್ತು ನಮ್ಮ ಡಬ್ಬಿಂಗ್ ಇಂಜಿನಿಯರು ರಾಕೇಶ್ ಅವರು, ಮತ್ತು ನಮ್ಮ ಲೂಪ್ ಸ್ಟುಡಿಯೋಸ್ ಅವ್ರನ್ನೂ ಥ್ಯಾಂಕ್ಸ್ ಹೇಳಬೇಕು. ಸುರಾಗ್ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸು. ಅಂದರೆ ಸಿನಿಮಾ ಮಾಡಿ ಮುಗಿದ್ಮೇಲೆ ಅವ್ರು ಪರಿಚಯ ಆಗಿದ್ದು ನನಗೆ, ಸುರಾಗ್ ಅವ್ರು ಪರಿಚಯ ಆಗಿದ್ದು. ಸೊ ಸಿನಿಮಾಗೆ ನನಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ಅವರು, ಬೂಸ್ಟ್ ಮಾಡಿದ್ದು ನನಗೆ. ಇಲ್ಲ ಸರ್, ನಿಮ್ಮಂಥವ್ರು ಹೊಸಬರು ಸಿನಿಮಾದಲ್ಲಿ ಉಳಿಬೇಕು, ನೀವು ಒಂದೇ ಸಿನಿಮಾಕ್ಕೆ ಎಂಡ್ ಆಗಬಾರ್ದು, ಇನ್ನೂ ಮುಂದೆ ಹೋಗ್ಬೇಕಂತ ಸುಮಾರು ವಿಷಯದಲ್ಲಿ ನನಗೆ ಸಪೋರ್ಟ್ ಮಾಡಿ ಇವಾಗ ಮುಂದೆ ಬರ್ತೀನಿ. ಮಲಯಾಳಂ ಡಬ್ಬಿಂಗ್ದಾಗಲಿ ಇವೆಲ್ಲದಕ್ಕೂ ಅವರು ಒಂದು ಪಾಸಿಟಿವ್ ವೈಬ್ ನಮಗೆ. ಅವ್ರು ಇದ್ದಾರೆ ಅನ್ನೋ ಧೈರ್ಯದಿಂದ ನಾವು ತುಂಬ ದೂರ ಹೋಗಿದ್ದೀರಿ. ನಮ್ಮ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಿಗೂ ಹೋಗ್ತಾ ಇರೋದು ಸುರಾಗ್ ಅನ್ನೋ ಒಂದು ಹೆಸರಿಂದ. ಅಂದರೆ ಆ ಧೈರ್ಯ ಅವ್ರು, ನಾನು ಇದ್ದೀನಿ ಸರ್, ನಾನು ಹೆಲ್ಪ್ ಮಾಡ್ತೀನಿ, ನಿಮ್ಮ ಅಂತ ಹೊಸ ಪ್ರೊಡ್ಯೂಸರ್ಸ್ ಇರಬೇಕು, ನೆಕ್ಸ್ಟ್ ಫಿಲಮ್ ನಮ್ಮ ಜೊತೆ ಮಾಡಬೇಕು, ಈ ಥರ ಒಂದು ಧೈರ್ಯ ತುಂಬಿ ಆದಷ್ಟು ಅವ್ರ ಕೈಯಿಂದ ಏನಾಗುತ್ತೋ ಅದು ಹೆಲ್ಪ್ ಮಾಡ್ತಾಯಿದ್ದಾರೆ ಸುರಾಗ್ ಅವರು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಹಿಮ್. ಆ್ಯಂಡ್ ಸಾಧು ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಸರ್ ಆಗಿದೆ, OTT ಆಗಿದೆ, ಅಮೆಝಾನ್ ಪ್ರೈಮ್ಗೆ ಆಗಿದೆ. ಆ್ಯಕ್ಚುಲಿ ನಮ್ಮ ಮೂವಿ ರಿಲೀಸ್ ಆಗ ಮುಂಚೆನೇ ನಮಗೆ ಅಪ್ರೂವಲ್ ಬಂದಿತ್ತು. ಆದರೆ ಅವರೇನು ಅವರ ರೂಲ್ಸ್ ಪ್ರಕಾರ ಥಿಯೇಟ್ರ್ ರನ್ ಆಗಿಬಿಟ್ಟೇ ಬರಬೇಕು. ಸೊ ಅದರಿಂದ ಆಗಿದೆ ಸರ್. ಒಂದೊಂದು 10-20 ಡೇಸಲ್ಲಿ ನಿಮ್ಮ ಅಂದರೆ 60 ಡೇಸ್ ಬಫರ್ ಇದೆಯಲ್ಲ ಅವ್ರದ್ದು OTT, ಅದರೊಳಗಡೆ ಬರ್ತೀರಿ. ಪ್ರೈಮ್ ವಿಡಿಯೋನೇ ಸರ್. ನಾವು ಸೇಫ್ ಆಗಿದ್ದೀರಿ, ಥಿಯೇಟ್ರ್ ರನ್ನಲ್ಲೇ ಸೇಫ್ ಆಗಿದ್ದೀರಿ. ಇದರಲ್ಲಿ ಬಂದರೆ ಇನ್ನೂ ಸ್ವಲ್ಪ ಅಲ್ಲ, ನೀವು ಹೇಳ್ದಂಗೆ ಸೇಫ್ಗಿಂತ ಮೇಲೆ ಇನ್ನೊಂದು ಓಡಿದೆಯಲ್ಲ ಸರ್. ಸಿನಿಮಾ ಈ ದುಡ್ಡು ಇಟ್ಕೊಂಡು ಸಿನಿಮಾ ಮಾಡೋದಂತೇನಿಲ್ಲ ಸರ್. ಯಾಕಂದರೆ ನನಗೇನು ಹಳೇದೇನು ಇದ್ದಿಲ್ಲಲ್ಲ, ಹಳೆ ಸಿನಿಮಾ ಏನಿದ್ದಿಲ್ಲ ಈ ಸಿನಿಮಾ ಮಾಡೋದಕ್ಕೆ. ಅದೇ ಇನ್ನೊಂದು ಸಿನಿಮಾ ಮಾಡಬೇಕಂದ್ರೆ ಈ ಥರ ಟೀಮ್ ಸಿಗದೆ ಖಂಡಿತವಾಗಿ ಮಾಡ್ತೀನಿ. ಯಾಕಂದರೆ ಈ ಟೀಮ್ ಸಿಗದೆ ನನಗೆ ದುಡ್ಡಕ್ಕಿಂತ ಇವರೇ ಒಂದು ಸಪೋರ್ಟ್ ಸಾಕು. ಆ್ಯಕ್ಚುಲಿ ನಾವು ಸಿನಿಮಾ ಮಾಡಿದಲ್ಲಿ ಎಲ್ಲ ಬೇರೆ ಪ್ರೊಡ್ಯೂಸರ್ ಬಂದ್ಬಿಟ್ಟು ಹೇಳ್ತಾರೆ, ಡೈರೆಕ್ಟರ್ ಬಂದ್ಬಿಟ್ಟು, ಸರ್ ಇಷ್ಟು ದುಡ್ಡು ಬೇಕು, ರೆಡಿ ಮಾಡ್ಕೊಳ್ಳಿ, ಸಿನಿಮಾ ಮಾಡೋಣ ಅಂತ. ನಮ್ಮ ಡೈರೆಕ್ಟರ್ ಆ ಥರ ಹೇಳಿಲ್ಲ. ಸರ್ ಈ ಥರ ಕಂಟೆಂಟ್ ಇದೆ ಮಾಡೋಣ ಅಂತಂದರು. ನಾವು 50 ಗಂಟೆ ಬಜೆಟ್ ನಾವು ಇದು ಮಾಡಿಲ್ಲ.
ಅವರು ಆ್ಯಕ್ಚುಲಿ ಹೇಳ್ತೀನಲ್ಲ, ಸಿನಿಮಾ ಇವತ್ತು ನಾನು ಇಲ್ಲಿ ಖುಷಿ, ನೀವು ಯಾವಾಗಿಂದ ಹೇಳ್ತಾ ಇದ್ದೀರಾ ಖುಷಿಯಾಗಿದ್ದಾರೆ ಅಂತ. ಸೊ ಇಂಥ ಟೀಮ್ ಸಿಕ್ಕಿದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ. ಯಾಕಂದರೆ ಫ್ರಮ್ ದಿ ಫಸ್ಟ್ ಡೇ ಟಿಲ್ ಟುಡೇ ನನ್ನ ಜೊತೆಗಿದ್ದಾರೆ. ಅಂದರೆ ನಾನೇನು ಅವ್ರಿಗೇನು ಪೇಮೆಂಟ್ ಮಾಡಿಲ್ಲ. ಇನ್ನೊಂದು ಅದು ಹೇಳ್ತೀನಿ ಕೇಳಿ, ಡೈರೆಕ್ಟ್ರಿಗೆ ನಾನು ಪೇಮೆಂಟ್ ಮಾಡಿಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿರಬೇಕು, ಯಾಕಂದರೆ ಇಂಥ ಡೈರೆಕ್ಟರ್ ಸಿಗೋದು ತುಂಬ ಕಷ್ಟ. ಎಲ್ಲ ದುಡ್ಡು ಮಾಡೋಕ್ಕೆ ಬಂದಿರ್ತಾರೆ. ನಾನು ಮಾತಾಡ್ಬೇಕು, ಇವತ್ತು ಮಾತಾಡ್ತೀನಿ, ಬೇಜಾರು ಮಾಡ್ಕೊಬೇಡಿ, ತಲುಪಿಸಿ ನೀವು ಇದನ್ನು. ಎಲ್ಲ ಡೈರೆಕ್ಟ್ರು ಸರ್ ನಾನು ನೋಡಿದ್ದೀನಿ ಸುಮಾರು. ಯಾಕಂದರೆ ನನ್ನ ಫ್ಯಾಮಿಲಿಯಲ್ಲಿ ಇನ್ನೂ ಇಬ್ಬರು ಪ್ರೊಡ್ಯೂಸ್ ಮಾಡಿದ್ದಾರೆ, ಸಿನಿಮಾ ಬಂದಿಲ್ಲ. ಅವ್ರಿಗೆ ಏನು ಆಸೆ, ನನ್ನ ನೋಡಿ ಏನು ಆಸಕ್ತಿ ಅಂದರೆ ಅಟ್ಲೀಸ್ಟ್ ಸಿನಿಮಾ ತೆರೆಗೆ ಬರಲಿ ಅಂತಿದ್ದಾರೆ. ಡೈರೆಕ್ಟ್ರ್ ಇಲ್ಲ, ಸುಮಾರು ಕೋಟಿ ಖರ್ಚು ಮಾಡಿಸಿದ್ದಾರೆ, ಡೈರೆಕ್ಟ್ರ್ ಇಲ್ಲ. ಕೇಳಿದ್ರೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಸುಮಾರು ವರ್ಷಗಳಿಗಾಗೈತು ಸಿನಿಮಾ ಆಚೆಗೆ ಬಂದಿಲ್ಲ. ಸೊ ಈ ಥರ ಡೈರೆಕ್ಟ್ರ್ ಮಧ್ಯೆ ಒಬ್ಬ ಡೈರೆಕ್ಟ್ರ್ ಬಂದು ದುಡ್ಡು ಇಸ್ಕೊಂಡಿದ್ದೀರಾ, ನನ್ನೊಂದು ಕತೆ ಇದೆ, ಕತೆನ ಜನಕ್ಕೆ ತಲುಪ್ಸೋಣ, ನೀನು ಸಹಾಯ ಬೇಕು ಇದಕ್ಕೆ ಅಂತೇಳಿ. ಸರ್ ಮತ್ತು ಇಲ್ಲಿ ನಮ್ಮಲ್ಲಿ ಏನು ಕೆಲಸ ಮಾಡಿದಾರೋ ಯಾರಿಗೂ ಪೇಮೆಂಟ್ ಮಾಡಿಲ್ಲ ಸರ್, ಒಬ್ರಿಗೂ ಪೇಮೆಂಟ್ ಮಾಡಿಲ್ಲ. ಈ ಟಿಲ್ಡೆ ನಾನು ಏನು ಪೇಮೆಂಟ್ ಅಲೋಯನ್ಸ್ ಕೊಟ್ಟಿದ್ದೀನಿ ಅಷ್ಟೇ. ಟು ಬಿ ಫ್ರ್ಯಾಂಕ್, ನಾನು ಅಲೋಯನ್ಸ್ ಅವ್ರ ಟ್ರಾವೆಲ್ಗೆ ಏನಿದೆ ಅದು ಮಾತ್ರ ಕೊಟ್ಟಿದ್ದೀನಿ. ಏನೂ ಪೇಮೆಂಟ್ ಇಲ್ಲದ್ರೆ ಒಂದು ಸಿನಿಮಾ ನಿಲ್ಲಬೇಕು, ಈ ಕಂಟೆಂಟ್ ಗೆಲ್ಲಬೇಕು ಅಂತೇಳಿ ಹೆಲ್ಪ್ ಮಾಡಿ ಅಂತ ಡೈರೆಕ್ಟರ್ ಮತ್ತು ಆ ಟೀಮು. ಸೊ ಇದು ನಿಮಗೆ ತಿಳಿಬೇಕು. ಯಾಕಂದರೆ ಎಲ್ಲರೂ ಡೈರೆಕ್ಟ್ರ್ ಈ ಥರ ಇರಲ್ಲ, ಇದ್ದಾರೆ ಒಬ್ಬರು ಈ ಥರನೂ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅದೇ ಇನ್ನೊಂದು ಸಿನಿಮಾಗೆ ಇನ್ನೊಂದು ಆದಷ್ಟು ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋಣ ಅಂತ ಸರ್. ಮತ್ತೇನಿದೆ ಸರ್? ಇಲ್ಲ ಥ್ಯಾಂಕ್ಸ್, ಎಲ್ಲರನ್ನೂ ಕವರ್ ಮಾಡಿದ್ದಾರೆ. ಅನ್ಲೆಸ್ ನಿಮ್ಗೆ ಏನಾದ್ರು ಸರ್, ಫೆಸ್ಟಿವಲಿಗೆ ಹಾಕ್ತಾ ಇದ್ದೀವಿ. ಏನಾಯಿತು, ನಮ್ಮದು ಸೆನ್ಸರ್ ಆಗಿದ್ದು ಜನವರಿ 8ನೇ ತಾರೀಕು ಏನೋ, ಇಲ್ಲ ಜನವರಿ 8ಕ್ಕೆ ಏನೋ ಸೆನ್ಸರ್ ಆಗಿದ್ದು ನಾವು. ಪ್ರೀವಿಯಸ್ ಇಯರ್ 2024 ಸೆನ್ಸರ್ ಆಗಿರೋ ಸಿನಿಮಾಗಳು 25 ಫೆಸ್ಟಿವಲ್ಸಿಗೆ ಬರುತ್ತೆ. ಸರ್ಕಾರಿ ಫೆಸ್ಟಿವಲ್ಸ್ ಹೇಳ್ತಾರೆ, ಲೈಕ್ ಬಿಫೀಸ್ ಇರಲಿ ಅಥವಾ ಇಫೀಸ್ ಇರಲಿ, ಮಾಮಿ ಇರಲಿ, ಇವಕ್ಕೆ. ನಾವು ಬೇರೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸಿಗೆ ಪಾರ್ಟಿಸಿಪೇಟ್ ಮಾಡ್ತೀವಿ. ಇವಾಗ ಜುಲೈಯಿಂದ ಓಪನ್ ಆಗುತ್ತೆ, ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡ್ತೀವಿ. ಕಲೆಕ್ಷನ್ನ ಅಥವಾ ಫೆಸ್ಟಿವಲ್ಸ್ ಅಬ್ರಾಡ್ ಆಗಿದೆ ಆಲ್ರೆಡಿ. ನಮಗೆ ಆಸ್ಟ್ರೇಲಿಯಾದಲ್ಲಿ ರಿಲೀಸ್ ಆಯಿತು, ಚೆನ್ನಾಗಿ ಹೋಯಿತು. ಆಸ್ಟ್ರೇಲಿಯಾದಲ್ಲಿ ಮೆಲ್ಬರ್ನಲ್ಲಿ ರಿಲೀಸ್ ಆಯಿತು, ಹತ್ತತ್ರ 1 ವಾರ ಓಡ್ತು, ಅಲ್ಲಿ ಚೆನ್ನಾಗೇ ಹೋಯಿತು. ಅಲ್ಲಿನ ಕನ್ನಡ ಸಂಘಗಳು ಅವರೆಲ್ಲ ಬಂದು ನೋಡಿದರು. ಆಮೇಲೆ ಬೇರೆ ಸಿಟೀಸ್ ಪ್ಲ್ಯಾನ್ ಇದೆ, ಹೋಪ್ಫುಲಿ ಇನ್ ದ ಕಮಿಂಗ್ ಡೇಸ್ ಆಗ್ಬೋದು ಸರ್. ಆಗ್ತಾ ಇದೆ, ಏಪ್ರಿಲ್ ಮೇನಲ್ಲಿ ಅನೌನ್ಸ್ಮೆಂಟ್ ಅಂದ್ಕೊಂಡಿದ್ದೀವಿ. ಬರ್ತೀನಿ ನಿಮ್ಮ ಹತ್ರನೇ, ಇನ್ನೆಲ್ಗೆ ಹೋಗಲಿ ಇಲ್ಲೇ ಅನೌನ್ಸ್ ಮಾಡ್ತೀವಿ ಮತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಒಂದು ತೆಲುಗು ಮತ್ತು ತಮಿಳ್ ಸರ್, ತೆಲುಗಲ್ಲಿ ಹಾಗೆ ಅಪ್ರೋಚ್ ಆಗಿದೆ. ಸೊ ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮಾತಾಡ್ತಾ ಇದ್ದೀರಿ. ನಾವೇ ಡಬ್ ಮಾಡ್ಕೊಡೋದಾ ಇಲ್ಲ ಅವರೇ ಮಾಡ್ಕೊತಾರೋ ಹಾಗೆ ಅದಾಗಿದೆ. ಮತ್ತು ಮಲಯಾಳಂ ನಾವೇ ಡಬ್ ಮಾಡ್ಕೊಡ್ತಾಯಿದ್ದೀರಿ. ತಮಿಳಿಲ್ಲ ಸರ್, ಸದ್ಯಕ್ಕೆ 2 ಆಗಿದೆ. ಎಲ್ಲ ಆಗಿದೆ ಅಂತ ಹೇಳಲ್ಲ, ಆಗಿರೋದು ಮಾತ್ರ ಹೇಳೋಣ. ಸೊ ತೆಲುಗು ಮತ್ತು ಮಲಯಾಳಮು ಬರುತ್ತೆ ಸರ್, ಅತಿ ಶೀಘ್ರದಲ್ಲೇ ಬರುತ್ತೆ. ಥ್ಯಾಂಕ್ ಯು. ಸರ್, ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿದ್ದಾರೆ ಸರ್. ಅದು ನಿಮ್ಮಲ್ಲಿ ಶೇರ್ ಮಾಡ್ಕೊಬೇಕಾಯಿತು. 1 ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿದ್ದಾರೆ. ಪ್ಲಸ್ 90+ ಶೋಸು ಫುಲ್ ಹೌಸ್ ಆಗಿದೆ ನಮ್ಮ ಕೊಟ್ಟಿರೋ ಇದರಲ್ಲಿ. ಮತ್ತು 4th ವೀಕಲ್ಲಿ 4 ಸ್ಕ್ರೀನ್ಸಲ್ಲಿ 2 ಸ್ಕ್ರೀನ್ ಲಾಸ್ಟ್ ಡೇ ಕೂಡ ಫುಲ್ ಹೌಸ್ ಆಗಿದೆ. ಸೊ 4th ವೀಕು ಏನಂದರೆ ಸರ್, ನಿಮಗೆ ಗೊತ್ತಿದೆ 48 ಫಿಲಮ್ ರಿಲೀಸ್ ಆಗಿದೆ ಫೆಬ್ರವರಿ ಮಂತಲ್ಲಿ. ಸೊ ಅದೊಂದೇ ಒಂದು ಕಾರಣ ಅನಿಸುತ್ತೆ, ನಮ್ಮ ಸಿನಿಮಾ ಇನ್ನೂ ಮುಂದುವರೆದಿಲ್ಲ ಕಾರಣ ಅದೊಂದೇ. ಜನ ಬರ್ತಾಯಿಲ್ಲ ಅಂತಲ್ಲ, ಎಲ್ಲರಿಗೂ ಇದು ಕೊಡಬೇಕು, ಅಂದರೆ ಆಪರ್ಚುನಿಟಿ ಕೊಡಬೇಕು ಅಂತ ಒಂದೇ ಒಂದು ಕಾರಣದಿಂದ ಸಿನಿಮಾ ಇಲ್ಲಿಗೆ ಸ್ಥಗಿತ ಆಗಿದೆ ಈ ವಾರಕ್ಕೆ. ಮೋಸ್ಟ್ ಪ್ರಾಬಬ್ಲಿ ಈ ಫ್ರೈಡೆಯಿಂದ ಸ್ಟಾರ್ಟ್ ಆಗ್ಬೋದು ತಿರ್ಗಾ ಮತ್ತೆ. ಹೌದು ಸರ್, ಹೌದು, ಖಂಡಿತ. ಒಂದು ಕ್ಲೋಸಿಂಗ್ ಕಾಮೆಂಟ್ಸ್, ಒಂದು ತುಂಬ ವಿನಮ್ರವಾಗಿ ಹೇಳ್ತೀನಿ, ಇದನ್ನು ಅನ್ಯಥಾ ಭಾವಿಸ್ಬೇಡಿ. ಈ ಸಿನಿಮಾ ಶುಕ್ರವಾರ ಬಿಡುಗಡೆ ಆಗೋದಕ್ಕೆ 2-3 ದಿನ ಹಿಂದೆ ತನಕನೂ ಸಾಕಷ್ಟು ಜನ ಕೇಳೋರು, ಯಾಕೆ ಈ ರೀತಿ ಸಿನಿಮಾ ಮಾಡ್ತಿದ್ರೆ, ಟ್ರೈಲರ್ ನೋಡ್ತಾ ಇದ್ದೀವಿ ಅಥವಾ ಎಲ್ಲ ನೋಡ್ತಾ ಇದ್ದೀವಿ, ಕಮರ್ಷಿಯಲ್ ಸಿನಿಮಾ ಮಾಡಿ, ಕಮರ್ಷಿಯಲ್ ಸಿನಿಮಾ ಇದು ಕಮರ್ಷಿಯಲ್ ಇಲ್ವಲ್ಲ, ಹೆಂಗೆ ಹೋಗುತ್ತೆ ಅಂತೆಲ್ಲ ಕೇಳ್ತಾಯಿದ್ರು. ಆವಾಗಲೂ ವಿನಮ್ರವಾಗಿ ನಂದೊಂದು ಇದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ, ಇಲ್ಲ ಇದು ಕಮರ್ಷಿಯಲ್ ಸಿನಿಮಾನೇ ಅಂತ ತಿಳ್ಸೋಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೆ. ದುಡ್ಡು ಮಾಡೋ ಸಿನಿಮಾ ಕಮರ್ಷಿಯಲು, ಜನ ಬಂದು ನೋಡಿದ್ರೆ ದುಡ್ಡಾಗುತ್ತೆ, ಏನು ಫೈಟ್ ಇಲ್ಲ ಯಾಕೆ ನೋಡ್ತಾರೆ, ಐಟಮ್ ಸಾಂಗ್ ಇಲ್ಲ ಯಾಕೆ ನೋಡ್ತಾರೆ ಅಂತ ಕೇಳೋರು. ಇವಾಗ ಅದು ಯಾವುದೋ ಎಲ್ಲರ ಪುಣ್ಯದ ಫಲ, ಸ್ವಲ್ಪ ದೂರ ಬಂದಿದ್ದೀವಿ. ಅಗೇನ್ ತುಂಬ ವಿನಮ್ರವಾಗಿ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಇದರಿಂದ ಹೇಳ್ತಾ ಇಲ್ಲ, ಗರ್ವದಿಂದ ಹೇಳ್ತಾ ಇಲ್ಲ. ಸ್ವಲ್ಪ ದೂರ ಬಂದಿದ್ದೀವಿ. ದಯವಿಟ್ಟು ಸಾಧ್ಯ ಆದರೆ ಈ ಥರ ಸದಭಿರುಚಿಯ ಸಿನಿಮಾ ಅಥವಾ ಫೈಟ್ ಇಲ್ದಲೇನು ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ, ನಾವು ಸಾಕಷ್ಟು ಕಾಲ ನೋಡ್ಕೊಂಡು ಬಂದಿದ್ದೀವಿ. ಬೇರೆ ಬರಹಗಾರರಿಗೆ ಅಥವಾ ಬೇರೆ ನಿರ್ದೇಶಕರಿಗೆ ಆ ಥರ ಒಂದು ಡಿಸ್ಕರೇಜ್ ಮಾಡಬೇಡಿ ಸಾಧ್ಯ ಆದರೆ. ಎಲ್ರಿಗೂ ಈ ಇಂಡಸ್ಟ್ರಿಯವರೇ ಹೇಳಿದ್ದಾರೆ ಅಂತ ಹೇಳ್ತಾ ಇಲ್ಲ, ನಾನು ಸ್ನೇಹಿತರು ಕೇಳಿರೋದು ಇದೆ.
ಏನು ಇದು ಇಡೀ ಟ್ರೇಲಲ್ಲಿ ಎಲ್ಲೋ ಒಬ್ರಿಗೂ ಯಾರೋ ಇವ್ರಿಗೊಬ್ರಿಗೆ ಒಂದು ಹುಡುಗಿ ಹೊಡಿಯೋದು ಬಿಟ್ಟರೆ ಫೈಟ್ ಆಗಲಿಲ್ಲಲ್ಲ, ಐಟಮ್ ಸಾಂಗ್ ಬರಲಿಲ್ಲಲ್ಲ, ಇದು ಹೆಂಗೆ ಹೋಗುತ್ತೆ, ನನಗಿಷ್ಟ ಆಯಿತು ಬಟ್ ಬೇರೆಯವ್ರು ನೋಡ್ತಾರಾ ಅನ್ನೋದನ್ನೇ ಕೇಳ್ತಾಯಿದ್ರು. ಕಮರ್ಷಿಯಲ್ ಸಿನಿಮಾ ಅನ್ನೋ ಡೆಫಿನೇಷನ್ ಬಂದು ದುಡ್ಡು ಮಾಡೋದು ಕಮರ್ಷಿಯಲ್ಲು, ಜನ ಬಂದು ನೋಡಿದ್ರೆ ದುಡ್ಡು, ಇದು ನನಗೆ ಇರೋ ಒಂದು ಚಿಕ್ಕ ಅಂಡರ್ಸ್ಟ್ಯಾಂಡಿಂಗು. ದಯವಿಟ್ಟು ಬೇರೆ ಬರಹಗಾರರಿಗೆ, ಬೇರೆ ನಿರ್ದೇಶಕರಿಗೆ ಕಮರ್ಷಿಯಲ್ ಅಂದರೆ ಫೈಟು ಐಟಮ್ ಅಂತ ಚೌಕಟ್ಟನ್ನ ಕಟ್ಕೊಡ್ಬೇಡಿ, ಅವ್ರು ಪಾಪ ಯೋಚನೆ ಮಾಡೋದಕ್ಕೆ ಬಿಡಿ ಅಂತ ಒಂದು ಚಿಕ್ಕ ಮನವಿ. ಅಗೇನ್ ಗರ್ವದಲ್ಲಿ ಮಾತಾಡ್ತಿಲ್ಲ, ತುಂಬ ವಿನಮ್ರವಾಗಿ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಶರಣ್ ಸರು ಭೇಟಿಯಾಗಿದ್ರು ನಾವು ಸಿನಿಮಾ ಪ್ರಮೋಷನ್ ಟೈಮ್ನಾಗ ಬಂದು ಅವರೇ ವಿಶ್ ಮಾಡಿ ಹೋದರು. ಆಮೇಲೆ ಪಿಕ್ಚರ್ ರಿಲೀಸ್ ಆದಮೇಲೆ ಮತ್ತೆ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ನಾನೇ ಅವ್ರ ಹತ್ರ ಹಿಂಗೆ ಹೇಳತ್ತಿದ್ದೆ, ಇಲ್ಲ ಸರ್ ಇದು ಒಂದು ಕ್ಯಾಟಗರಿಗೆ ಸಲ್ಲುವಂಥ ಸಿನಿಮಾ ಆಗುತ್ತಲ್ಲ ಅಂತಂದಾಗ ಅವ್ರು ಒಂದು ಮಾತು ಹೇಳಿದ್ರು, ಭಾಳ ಇಷ್ಟ ಆಗೈತೆ ನನಗೆ. ಒಂದು ಹೈಯೆಸ್ಟ್ ಕಲೆಕ್ಷನ್ ಆಗಿರೋ ಸಿನಿಮಾನ ನೀವು ಅನ್ಕೋತೀರ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಅಷ್ಟು ಜನ ಬಂದು ನೋಡಿರ್ತಾರೆ, ಅಷ್ಟು ಜನಕ್ಕೆ ತಲುಪಿರುತ್ತೆ, ಬಟ್ ತಲುಪದೇ ಇರುವಂಥ ಒಂದು ವರ್ಗನೂ ಇರ್ತದಲ್ಲ. ಸೊ ಇಲ್ಲಿ ಎಲ್ಲ ಥರದ ಸಿನಿಮಾಗಳು ಬೇಕು, ಇಲ್ಲಿ ಬೇರೆ ಬೇರೆ ಜಾನ್ರರ್ ಸಿನಿಮಾಗಳು ಬೇಕು, ತುಂಬ ಒಳ್ಳೆ ಅಭಿರುಚಿ ಇರೋ ಸಿನಿಮಾಗಳು ಬೇಕು. ಆ್ಯಂಡ್ ಎಷ್ಟೊಂದು ನಮಗೆ ಕಾದಂಬರಿ ಆಧಾರಿತ ಸಿನಿಮಾಗಳು ಬರೋದು ಅವಾಗಿಲ್ಲ, ಈಗ ಕಮ್ಮಿ ಆಗಿದೆ. ಆ ಸಿನಿಮಾಗಳು ಬೇಕು. ಆ್ಯಂಡ್ ಮೈಂಡ್ಲೆಸ್ ಎಂಟರ್ಟೈನರ್ಸು ಬೇಕು, ತುಂಬ ಅರ್ಥಪೂರ್ಣವಾಗಿರೋ ಸಿನಿಮಾಗಳು ಬೇಕು. ಕಲೆಕ್ಟಿವ್ಲಿ ಅಷ್ಟು ಸಿನಿಮಾಗಳು ಬಂದು ಅಷ್ಟು ಜನರನ್ನ ತಲುಪಿದಾಗ ಅಷ್ಟು ಜನರು ಕನ್ವರ್ಟ್ ಆಗ್ತಾರಲ್ಲ, ಥಿಯೇಟ್ರ್ ಗೋಯಿಂಗ್ ಕಲ್ಚರ್ ಇನ್ನೂ ಇಂಪ್ರೂವ್ ಆಗುತ್ತೆ ಅಂತ. ದಟ್ ವೇ ಅವ್ರು ಹೇಳೋದಕ್ಕೆ ನಾನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾವಿಲ್ಲಿ ಇನ್ನೊಂದು ಹೆಸರನ್ನ ಭಾಳ ನೆನೆಸ್ಕೋಬೇಕು, ಅದು ನಮ್ಮ ಅಕ್ಷತರಾವ್ ಮೇಡಮ್. ಸೊ ಅವರು ಬಹುಶಃ ಅಷ್ಟು ವರ್ಷಗಳಿಂದ ಕತೆಗಳನ್ನ ಕೇಳ್ತಾನೆ ಇದ್ದರು. ಅಷ್ಟು ಅವ್ರು ಹೇಳಿದ್ದು, ನಾವು ನೀವು ಯಾಕೆ ಮಾಡಲಿಲ್ಲ, ನೀವು ಅಷ್ಟು ಒಳ್ಳೆ ಆ್ಯಕ್ಟ್ರು, ನೀವು ಮತ್ತೆ ಮಾಡಬೇಕಲ್ವ, ಯಾಕೆ ಮಾಡಲಿಲ್ಲ ಅಂದಾಗ, ಇಲ್ಲ ನನಗೆ ಮನ್ಸಿಗೆ ಹಿಡಿಸ್ಬೇಕು ಕತೆ ಅಂತ. ಸೊ ಇವ್ರು ಹೋಗಿ ನರೇಟ್ ಮಾಡಿದಾಗ ಅವ್ರು ತುಂಬ ಇಷ್ಟಪಟ್ಟು ಬಂದು ಆ್ಯಕ್ಟ್ ಮಾಡಿದ್ರು. ಆ್ಯಂಡ್ ಸೊ ಫಾರ್ ಆ್ಯಕ್ಟ್ರಸ್ ಇದ್ರಾಗ ಬಂದಿರುವಂಥವ್ರು ಬೇರೆ ಬೇರೆ ಆ್ಯಕ್ಟ್ರುಗಳಾಗಿರ್ಬೋದು, ನಮ್ಮ ಮಲ್ಲಣ್ಣ ಆಗಿರ್ಬೋದು. ಮಲ್ಲಣ್ಣ ಸಿಕ್ಕಿದ್ದು ಅವನಿಗೆ ಇದು ಒಳ್ಳೆ ಅಪರ್ಚುನಿಟಿ ಹೆಂಗೋ, ಆ್ಯಕ್ಚುಲಿ ಅವ್ನು ಸಿಕ್ಕಿದ್ದು ನಮಗೆ ತುಂಬ ಒಳ್ಳೆ ಖುಷಿ. ಥಿಯೇಟ್ರಿಂದ ಆಚೆ ಬರ್ತಿರ್ಬೇಕಾರೆ ಪ್ರತಿಯೊಬ್ಬರೂ ಅವ್ರು ಥಿಯೇಟ್ರ್ ವಿಸಿಟ್ಗೆ ಹೋಗ್ಬೇಕಾದ್ರೆ ಕೈ ಎತ್ತು ತೋರ್ಸೋಣ, ನಿನಗೆ ಕೈ ಐತಲ್ಲ ಅಂತ ಅಂದ್ಕೊಂಡು ಆಮೇಲೆ ಖುಷಿಯಿಂದ ಕೇಕೆ ಹೊಡೆಯೋರು. ಅವ್ನು ಬಂದಾಗ ಅವನೊಂದು ಕೇಕೆ ಹೊಡೆದಿದ್ದೆ ಸಿನಿಮಾದಾಗೆ, ಪ್ರತಿಯಾಗಿ ಅವ್ನು ಬಂದಾಗ ಎಲ್ಲರೂ ಕೇಕೆ ಹೊಡಿತಿದ್ರು. ಸೊ ಅವರಾಗಿರಲಿ, ಆಮೇಲೆ ಮಲ್ಲಣ್ಣ ತಾಯಿ ಪಾತ್ರ ಮಾಡಿರುವಂಥ ನಮ್ಮ ಶ್ವೇತಾ ಅವರಾಗಿರಲಿ, ಆ್ಯಂಡ್ ಪ್ರತಿಯೊಬ್ಬರು ಎಲ್ಲ ಪಾತ್ರಧಾರಿಗಳು. ಆ್ಯಂಡ್ ಸೋನು ನನ್ನ ಫಸ್ಟ್ ಸಿನಿಮಾ ಸ್ಟಾರು ಬಂದಾಗ ಒಂದೇ ಒಂದು ಸೀನ್ ಇದೆ, ನಿಮ್ಗೇನು ತೊಂದರೆ ಇಲ್ವಾ ಅಂತಂದಾಗ, ಇಟ್ಸ್ ಓಕೆ ನೀನು ಒಳ್ಳೇದೇ ಚೂಸ್ ಮಾಡಿರ್ತೀಯ ಬಿಡು ಅಂತ ಅಂದ್ಕೊಂಡು ಬಂದು ಕತೆ ಕೇಳಿದಾಗ ಮತ್ತೆ ಅವರು ಇಷ್ಟು ಒಳ್ಳೆ ಕತೆ ಇದೆ, ನಾನು ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಸಿನಿಮಾ ಅಂತ ಅಂದ್ಕೊಂಡು ಅವ್ರು ಬಂದರು. ಆ್ಯಂಡ್ ಐರಾ ಕೃಷ್ಣ ಅವರು ಧರಣಿ ಮಂಡಲದಲ್ಲಿ ಆ್ಯಕ್ಟ್ ಮಾಡಿದರು ಒಟ್ಟಿಗೆ. ಆ್ಯಂಡ್ ನಮ್ಮ ಚೇತನ್, ನಮ್ಮ ಉತ್ತರ ಕರ್ನಾಟಕದ ಒಂದು ಒಳ್ಳೆ ಇನ್ನೊಬ್ಬ ಪ್ರತಿಭೆ. ನಮ್ಮ ಪಿಕ್ಚರ್ನಾಗ 3 ಜನ ಇದ್ದೀವಿ ಉತ್ತರ ಕರ್ನಾಟಕದವರು. ಈಗ ಮಲ್ಲಣ್ಣ, ನಾನು, ಆಮೇಲೆ ಚೇತನ್ ವೆರಿ ಗುಡ್ ಇನ್ಫ್ಲುಯೆನ್ಸರ್, ತುಂಬ ಒಳ್ಳೆ ಸುದ್ದಿಲಿರುವಂಥ ಹ್ಯೂಮರಸ್ ಆಗಿರುವಂಥ ಕಾಂಟೆಂಟ್ಗಳನ್ನ ಕೊಡುವಂಥ ಒಬ್ಬ ಕಾಂಟೆಂಟ್ ಕ್ರಿಯೇಟರ್. ಅವರು ಕೂಡ ಆ್ಯಕ್ಟ್ರಾಗಿ ನಮ್ಮ ಸಿನಿಮಾಯಿಂದ ಬಂದರು. ಸೊ ಪ್ರತಿಯೊಬ್ಬ ಆ್ಯಕ್ಟ್ರಸ್ನ ನೆನೆಸ್ಕೊಳ್ಳೋಕ್ಕೆ ಒಂದ್ಸಗೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಥ್ಯಾಂಕ್ ಯು ಆನಂದ್ ಆಡಿಯೋದವ್ರಿಗೂ ಕೂಡ. ವಿಷ್ಣು ಇಸ್ ಹೇರ್. ಥ್ಯಾಂಕ್ ಯು ವಿಷ್ಣು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್.